ಫ್ರೈಡೇ ಮಿನಿ ವ್ಲಾಗ್. ಮಾರ್ನಿಂಗ್ ಖಾಲಿ ಹೊಟ್ಟೆನಲ್ಲಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿದು ಆ ನಂತರ ಇವತ್ತು ಟಿಫನಿಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಪಾತ್ರೆಗೆ ನೀರು ಜೊತೆಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಇಡ್ಲಿ ಪಾತ್ರೆ ಕರೆ ಕಟ್ಟಲ್ಲ, ಹಾಗಾಗಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಊರಿಂದ ನುಗ್ಗೆಕಾಯಿನ ತಂದಿದ್ದೆ. ನುಗ್ಗೆಕಾಯಿನ ಹಾಕೊಂಡು ಇಡ್ಲಿಗೆ ನುಗ್ಗೆಕಾಯಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ನಾನು ತರಕಾರಿ ತೊಳೆದಿದ್ದ ನೀರೆಲ್ಲ ಗಿಡಕ್ಕೆ ಹಾಕೊಳ್ತೀನಿ, ವೇಸ್ಟ್ ಮಾಡೋದಿಲ್ಲ. ನಂತರ ಸಾಂಬಾರ್ ಕೂಡ ರೆಡಿಯಾಗಿತ್ತು, ಅದಕ್ಕೂ ಒಗ್ಗರಣೆ ಮಾಡಿಕೊಂಡು ಇಡ್ಲಿನೂ ಕೂಡ ಚೆನ್ನಾಗಿ ಬೆಂದಿತ್ತು. ಇಡ್ಲಿ ಮತ್ತೆ ಸಾಂಬಾರ್ನ ಸರ್ವ್ ಮಾಡಿದೆ. ಆ ನಂತರ ಮನೆಯಲ್ಲಿ ಸಪೋಟೊ ಬೀಜ ಇತ್ತು, ಅದನ್ನು ಕೂಡ ಪ್ಲಾಂಟ್ ಮಾಡಿ ಮಧ್ಯಾಹ್ನ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಬ್ಯಾಂಕಿಗೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಬಟ್ ಬ್ಯಾಂಕ್ ಅವತ್ತು ರಜಾ ಇತ್ತು ಅಂತಾನೆ ಮರ್ತೋಗಿತ್ತು ನನಗೆ. ಆ ನಂತರ ವಾಪಸ್ ಬಂದು ಸಾಯಂಕಾಲ ಟೀ ಟೈಮ್ ಸ್ನಾಕ್ಸ್ಗೆ ಮನೆಯಲ್ಲಿ ಸ್ವೀಟ್ ಪೊಟಾಟೊ ಇತ್ತು. ಆ ಸ್ವೀಟ್ ಪೊಟಾಟೋನ ಯೂಸ್ ಮಾಡಿಕೊಂಡು ತವಾ ಚಿಪ್ಸ್ನ ಮಾಡ್ಕೊಂಡಿದ್ದೆ. ತುಂಬಾನೇ ಟೇಸ್ಟಿಯಾಗಿತ್ತು. ಪೂರ್ತಿ ವಿಡಿಯೋನ ನಾನು ಸಂಜೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್